ಇವತ್ತಿಗೂ ಮೈಸೂರು ಭಾಗದ ಅಂದರೆ ಮೈಸೂರು ಸರ್ಕಾರದಲ್ಲಿ ಇದ್ದಂಥ ಭಾಗದ ಹಳೆ ಮೈಸೂರು ಮಂಡ್ಯ ಮದ್ದೂರು ಅಲ್ಲಿರುವಂಥ ಹಳೆ ಮುಸ್ಲಿಮರು ನನಗಿಂತ ವಯಸ್ಸಾದವರು ಮಹಾರಾಜ ಅನ್ನಲ್ಲ, ಮಹಾರಾಜ ಸಾಬ್ ಅಂತ ಮಾತಾಡ್ತಾರೆ. ಬರೀ ಮಹಾರಾಜ ಅನ್ನಲ್ಲ, ಅವರು ಮಹಾರಾಜ ಸಾಬ್ ಅಂತಾರೆ. ಅದು ಅವ್ರ ಮೇಲೆ ಇರೋವಂಥ ಭಕ್ತಿ. ಯಾಕೆ ಅಂತಂದರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಹುತಾತ್ಮರಾಗ್ತಾರೆ. ಅವರ ಬಳಿ ಇದ್ದಂಥ ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರೂ ದಿವಾನ್ ಪೂರ್ಣಯ್ಯನವರು ಮತ್ತು ಬ್ರಿಟಿಷರ ಆದೇಶದಂತೆ ಮತ್ತು ಆಸೆಯಂತೆ ಅವರ ಅಪಾರವಾದಂಥ ಕಪ್ಪು ಕಾಣಿಕೆಗಳನ್ನು ತಗೊಂಡು ಅವ್ರವ್ರ ಊರಿಗೆ ಹೊರಟೋಗ್ತಾರೆ. ಅವರು ತಮಿಳುನಾಡು, ಆಂಧ್ರ ಭಾಗಗಳಿಂದ ಬಂದಂಥವ್ರು ಅವರೆಲ್ಲ ಅಲ್ಲಿಗೆ ಹೊರಟೋಗ್ತಾರೆ. ಆದರೆ ಸಾಮಾನ್ಯ ಸೈನಿಕರು ಅವ್ರ ಮನೆ ಮಠ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ಇಲ್ಲಿಲ್ಲ, ಯಾರೂ ಹೈದರಲ್ಲಿ ಇಲ್ಲ, ಟಿಪ್ಪು ಸುಲ್ತಾನ್ ಇಲ್ಲ. ಮತ್ತು ಅವ್ರು ಎಲ್ಲಿ ಹೋಗಬೇಕು ಅಂದಾಗ ಮಹಾರಾಜನ ಕೇಳ್ತಾರೆ, ಸ್ವಾಮಿ ನಾವೆಲ್ಲಿ ಹೋಗೋಣ ಅಂತ. ಆಗ ಮಹಾರಾಜರು ಅವ್ರನ್ನೆಲ್ಲ ತಮ್ಮ ಜೊತೆ ಕರ್ಕೊಂಬರ್ತಾರೆ ಮೈಸೂರಿಗೆ. ಲಷ್ಕರ್ ಮೊಹಲ್ಲಾ ಅಂತ ಒಂದು ಮೊಹಲ್ಲಾ ಮಾಡಿ, ಅವ್ರಿಗೆ ಲಷ್ಕರ್ ಮೀನ್ಸ್ ವಾರ್, ಸೊ ಅದನ್ನು ಮೊಹಲ್ಲಾ ಮಾಡಿರ್ತಾರೆ. ಅವ್ರಿಗಾಗಿ ಮುಸ್ಲಿಮರಿಗಳಿಗಾಗಿ ದರ್ಗಾಗಳನ್ನು, ಮಸೀದಿಗಳನ್ನು ಕಟ್ಟಿಸ್ಕೊಡ್ತಾರೆ. ಸೊ ಆ ಪ್ರೀತಿ 225 ವರ್ಷಗಳ ಪ್ರೀತಿ ಇವತ್ತಿಗೂ ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ. ಇದು ನಾನು ಇವತ್ತಿನ ಜನಾಂಗಕ್ಕೆ ತಲುಪಿಸ್ಬೇಕು ಅಂತ ನಾನು ಸಾಕಷ್ಟು ನಾನು ಆಸೆ ಇಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮ ವಯಸ್ಸು ಅವ್ರ ಹಿಂದಿನ ವಯಸ್ಸಲ್ಲ, ಮಹಾರಾಜ ಸಾಬ್ ಅನ್ನೋ ಅಂಥ ಒಂದು ಮರ್ಯಾದೆಯನ್ನು ಅವ್ರು ಕೊಡ್ತಾರೆ. ಎಷ್ಟು ಭಕ್ತಿ ಇದೆ.